ನೂತನ ಪೊಲೀಸ್ ಠಾಣೆ ಕಟ್ಟಡ ಲೋಕಾರ್ಪಣೆ. ಕೊಡಿಗೇನಹಳ್ಳಿಯಲ್ಲಿ ನಿರ್ಮಾಣವಾಗಿರುವ ಪೊಲೀಸ್ ಠಾಣೆ. ಶಾಸಕ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯನ್ನ ಅಭಿವೃದ್ಧಿಪಡಿಸಿ ಉತ್ತಮ ವಾತಾವರಣ ಸೃಷ್ಟಿಸುವುದು ಎಲ್ಲರ ಅಪೇಕ್ಷೆಯಾಗಿದ್ದು, ಇದಕ್ಕೆ ಹಂತ ಹಂತವಾಗಿ ಮುನ್ನುಡಿ ಬರೆಯಲಾಗ್ತಾ ಇದೆ ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಇನ್ನು ತಾಲೂಕಿನ ಕೊಡಿಗೇನಹಳ್ಳಿಯ ನೂತನ ಪೊಲೀಸ್ ಠಾಣೆ, ಬೆಸ್ಕಾಂನ ಎಡಬ್ಲ್ಯೂ ಕಚೇರಿ ನೂತನ ಕಟ್ಟಡವನ್ನು ವೀಕ್ಷಿಸಿ ನಂತರ ಡಿಸಿಸಿ ಬ್ಯಾಂಕಿನ ಕೆಎನ್ಆರ್ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮಕ್ಕೆ ಗೃಹ ಸಚಿವರು ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಜೊತೆಗೆ ಕಾರ್ಯಕರ್ತರು ಶಿಸ್ತು ಪಾಲಿಸುವ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದಿದ್ದಾರೆ. ಇಲ್ಲಿಗೆ ಬರುವಾಗ ಒಂದು 2 ಗಂಟೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು. ಯಾಕಂದ್ರೆ ಅವರು ಬೆಂಗಳೂರಿಂದ 1 ಗಂಟೆಗೆ ಬಿಡ್ತಾರೆ. 1 ಗಂಟೆ ಬಿಟ್ಟರೆ ನಮಗೂ ನಿಮಗೂ ಬರಬೇಕು ಅಂದ್ರೆ ಇಲ್ಲಿ 2.5 ಗಂಟೆ ಟೈಮ್ ಹಿಡಿತದೆ, 3:30 ಆಗ್ತದೆ. ಅವ್ರಿಗಾದ್ರೆ 1 ಗಂಟೆಗೆಲ್ಲ ಬಂದ್ಬಿಡ್ತಾರೆ. ಅವ್ರಿಗೆ ಟ್ರಾಫಿಕ್ ಅದು ಇದು ಎಲ್ಲ ಕ್ಲಿಯರೆನ್ಸ್ ಇರ್ತವೆ, ಬರ್ತಾರೆ. ಎಷ್ಟೊತ್ತನ ಇಲ್ಲಿ ಒಂದು ಉತ್ತಮವಾದಂಥ ವಾತಾವರಣ ಕೊಡಗೇನಹಳ್ಳಿನಲ್ಲಿ ಆಗಬೇಕು. ಮತ್ತೊಮ್ಮೆ ಹೇಳ್ತಕ್ಕಂಥದ್ದು, ಮಧುಗಿರಿನ ಹೆಂಗೆ ಜಿಲ್ಲೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಅಭಿಲಾಷ ಇದೆ. ಹಾಗೆಯೇ ಕೊಡಗೇನಹಳ್ಳಿನೂ ಕೂಡ ನಾವು ಒಂದು ತಾಲೂಕು ಕೇಂದ್ರ ಮಾಡಬೇಕು. ಆಮೇಲೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಅಲ್ಲಿ ಒಂದು ನಾಡ ಕಚೇರಿಯನ್ನು ದೊಡ್ಡದಾಗಿರೋ ಒಂದು ಕಟ್ಟಿಸ್ತೀವಿ. ಸುಮಾರು 55-60 ಲಕ್ಷ ರೂಪಾಯಿದು ಮಂಜೂರು ಮಾಡಿಸ್ತೀನಿ. ಮುಗಿಸ್ಕೊಂಡು ಮಾತಾಡಿದ್ದೀನಿ, ಮಂಜೂರು ಮಾಡ್ತಾರೆ. ಅಲ್ಲಿ ಅದನ್ನು ಓವರ್ ಟ್ಯಾಂಕ್ ಎಲ್ಲ ಹಳೆಯದಲ್ಲಿ ಕೆಲಸಕ್ಕೆ ಬರುತ್ತೆ, ಅದೆಲ್ಲ ತೆಗೆದು ಎಲ್ಲ ಕಚೇರಿಗಳು ಒಂದೇ ಕಡೆ ಬರೋ ರೀತಿಯಲ್ಲಿ ಮಾಡೋಣ. ನೀವು ವಿಧಾನಸೌಧನೂ ಮಾಡಿಸ್ಕೊಡ್ತೀನಿ, ನಿಮ್ಗೆ ಏನು ಬೇಕೋ ನಾವು ಮಾಡ್ಸಕ್ಕೆ ನಾನು ಸಿಗ್ತಾ ಇದೆ. ಅದ್ರ ಬಗ್ಗೆ ನೀವು ಯಾವುದು ಏನು ಏನಾದ್ರು ಕೇಳಿ. ವಿಶಾಲವಾದ ಜಾಗ ಐತೆ, ಅದು ಪೂರ್ತಿ ಅಲ್ಲೊಂದು ಕಾಂಪ್ಲೆಕ್ಸ್ ಮಾಡೋಣ ಅದನ್ನು ಅಂತ ಹೇಳಿ ನನ್ನದು ಕೂಡ ಅಭಿಲಾಷೆ ಇದೆ. ನೀವು ಹೇಳಿದ್ದು ಸರಿ ಇದೆ, ಅದನ್ನು ಮಾಡೋಣ. ಮಾಡಿ ಮುಂದೆ ತಾಲೂಕು ಕೇಂದ್ರ ಆದಾಗ ಈಗ ನಾವು ಮಧುಗಿರಿನಲ್ಲಿ ನಾವು ಎಲ್ಲ ಆಫೀಸ್ಗಳನ್ನು ಕೂಡ ಈಗ ತಾಲೂಕ್ ಪಂಚಾಯತಿ ಆಫೀಸ್ ಕಟ್ಟಿರೋದು ಯಾಕೆ, ಜಿಲ್ಲಾ ಪಂಚಾಯತಿ ಆಫೀಸ್ ಜಿಲ್ಲಾ ಆಫೀಸ್ ಮಾಡೋದಕ್ಕೆ, ಅಲ್ಲಿ PWD ಆಫೀಸ್ ಕಟ್ಟಿರೋದು ಯಾಕೆ, ಅದನ್ನು ಕೂಡ DC ಆಫೀಸ್ ಮಾಡೋದಕ್ಕೆ. ಹಿಂಗೆ ಒಂದೊಂದು ಕಚೇರಿಗಳಿಗೆ ಒಂದೊಂದು ಬಿಲ್ಡಿಂಗ್ಗಳು ಮುಂದಿನ ಆಲೋಚನೆ ಇಟ್ಕೊಂಡು ಕಟ್ಟಿರ್ತಕ್ಕಂಥ. ಇನ್ನು ಕೊಡಿಗೇನಹಳ್ಳಿಯ ಅಭಿವೃದ್ಧಿಗೆ ರಸ್ತೆ ಅಗಲೀಕರಣ ಅಗತ್ಯ. ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ. ಸುಳ್ಳು ಹೇಳೋರನ್ನ ನಂಬುವುದು ಪಾಪದ ಕೆಲಸ. ಯಾವುದೇ ಗೂಡಂಗಡಿ ಮಾಲೀಕರಿಗೆ ತೊಂದರೆಯಾಗಲು ನಾನು ಬಿಡುವುದಿಲ್ಲ. ಅವರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಬೇರೆ ಕಡೆ ಸ್ಥಳ ಕೊಡಿಸ್ತೇನೆ ಎಂದಿದ್ದಾರೆ. ಅವ್ರಗಳಿಗೆ ಮನೆಗಳು ಕ್ವಾರ್ಟರ್ಸ್ ಇಲ್ಲ ಅಂದ್ರೆ ಮನೆಗಳು ಕೆಲವು ಜನ ಜಾತಿ ಆಧಾರದ ಮೇಲೆ ನಿರಾಕರಣೆ ಮಾಡ್ತಾರೆ. ಇನ್ನು ಕೆಲವು ಜನ ಬಾಡಿಗೆ ಜಾಸ್ತಿ ಕೇಳ್ತಾರೆ. ಹೀಗೆಲ್ಲ ತೊಂದರೆಗಳಾಗ್ತವೆ. ಅದಕ್ಕೋಸ್ಕರ ಇಲ್ಲಿನೂ ಕೂಡ ಕ್ವಾರ್ಟರ್ಸ್ಗೆ ಒಂದು ಫೌಂಡೇಶನ್ ಹಾಕ್ತಕ್ಕಂಥದ್ದು ಮಾಡಿ ಒಂದು 40 ಕ್ವಾರ್ಟರ್ಸ್ ಕೂಡ ಕಟ್ತೇವೆ. ಮುಂದಿನ ವರ್ಷದಲ್ಲಿ ಮುಡಿಗೇಶ್ನಲ್ಲಿ ಕೂಡ ಇದೇ ಥರ ಒಂದು 40 ಕ್ವಾರ್ಟರ್ಸ್ ಕಟ್ಟಿಸ್ಬೇಕು ಅಂತೇಳಿ ನಾನು ಕಟ್ಟಿಸಿದ್ದೀನಿ. ಒಡವನಹಳ್ಳಿನಲ್ಲಿ ಒಳ್ಳೆ ಕ್ವಾರ್ಟರ್ಸ್ಗಳಿದ್ದಾವೆ. ಅದೇ ಥರ ಎಲ್ಲೆಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಕ್ವಾರ್ಟರ್ಸ್ಗಳದ್ದು ಕಡ್ಡಾಯವಾಗಿ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗ ಬಡವನಹಳ್ಳಿಯಲ್ಲಿ ಮಾಡಿದ್ದೀವಿ, ಮಧುಗಿರಿ ಟೌನಲ್ಲಿ ಮಾಡ್ತಾ ಇದ್ದೀವಿ, ಮತ್ತೆ ನೆಕ್ಸ್ಟ್ ಮಿಡಿಗೇಷನಲ್ಲಿ ಕೂಡ ಬೇಕಾಗ್ತದೆ ಅಂತಕ್ಕಂಥದ್ದಿದೆ. ಅದನ್ನು ಕೂಡ ಮಾಡಿಸುವಂಥದ್ದು ಕೆಲಸ. ಯಾರು ಬಂದು ನಮಗೆ ಕ್ವಾರ್ಟರ್ಸ್ ಮಾಡಿಸಿ ಸರ್ ಅಂತ ಪೊಲೀಸರು ಯಾರು ಅರ್ಜಿ ಕೊಡಲ್ಲ. ಇಲ್ಲಿ ಪೊಲೀಸ್ ಸ್ಟೇಷನ್ ವಸ್ತು ಕಟ್ಟಬೇಕು ಸರ್ ಅಂತ ಅಂದರೆ ಈ ಶ್ರೀನಿವಾಸ್ ಬಂದ್ಮೇಲೆ ಬಂದು ಒಂದ್ಸತಿ ಹೇಳಿ ಎಲ್ಲ ಸೋರ್ದಾಕೆ ಸರ್ ಅದು ಅಲ್ವಾ, ಸೋರ್ತಾ ಇದ್ದೆ ನಾನು ಮೇಲೆ ಟಾನ್ಬಲ್ ಹಾಕ್ಬಿಡೋದಕ್ಕೆ ಅಂತ ಹೇಳಿದ್ದೀನಿ. ಅಂದರೆ ತಮಾಷೆಗೆ ಹೇಳಿದ್ದೆ ಅಷ್ಟೇ. ಸರಿ, ಅದನ್ನ ಗಮನದಲ್ಲಿ ಇಟ್ಕೊಂಡು ಸುಮಾರು ಅದು 3 ವರ್ಷದ ಮೇಲೆ ಹಾಕ್ಬಿಟ್ಟಿತ್ತು ಬಿಲ್ಡಿಂಗ್. ಬಹಳ ಪುರಾತನವಾದ ಬ್ರಿಟಿಷ್ನವ್ರ ಕಾಲದಲ್ಲಿ ಕಟ್ಟಿರುವಂಥದ್ದು. ಅದು ಒಂದು ಹೊಸ ಬಿಲ್ಡಿಂಗು. ಈಗ ನಿಮ್ಮ ಕೊಡಗೇನಹಳ್ಳಿಗೆ ಈ ಬಿಲ್ಡಿಂಗ್. ಇನ್ನು ಮಧುಗಿರಿ ಪಟ್ಟಣದಲ್ಲಿ ಪೊಲೀಸ್ ವಸತಿ ಗೃಹ ನಿರ್ಮಾಣದ ಗುದ್ದಲಿ ಪೂಜೆ, ಕೊಡಿಗೇನಹಳ್ಳಿ ನೂತನ ಪೊಲೀಸ್ ಠಾಣೆ ಕಟ್ಟಡ, ಮೈಲಾರ ಲಿಂಗೇಶ್ವರ ಸ್ವಾಮಿ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಘದ ನೂತನ ಕಟ್ಟಡ ಉದ್ಘಾಟನೆ, ಬೆಸ್ಕಾಂ ಎಡಬ್ಲ್ಯೂ ನೂತನ ಕಟ್ಟಡ ಉದ್ಘಾಟನೆಯನ್ನ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ನೆರವೇರಿಸಲಿದ್ದಾರೆ ಎಂದು ತಿಳಿಸಿದರು. ಮಾಜಿ ಸಚಿವರಾದಂಥ ನಮ್ಮ ಶಾಸಕರಾದಂಥ ರಾಜಣ್ಣ ಸಾಹೇಬರು ಗಂಟೆ ಮುಂದೆ ನಾನು ಕೊಡಗೇನಹಳ್ಳಿಯಲ್ಲಿ ನಾಳಿನ ಕಾರ್ಯಕ್ರಮದ ಬಗ್ಗೆ
ವೀಕ್ಷಣೆ ಮಾಡೋಕ್ಕೆ ಬರ್ತಾ ಇದ್ದೀವಿ ಅಂತ ತಿಳಿಸಿದ್ರು. ಆ ತಿಳಿಸಿದ ತಕ್ಷಣ ನಾವು ಕೆಲವೇ ಜನಕ್ಕೆ ಫೋನ್ ಮಾಡಿ ಡಿಪಾರ್ಟ್ಮೆಂಟ್ಗೆ ಬರ್ತಾ ಇದ್ದಾರೆ, ಬರಬೇಕು, ನಾಳೆ ಏನು ಸೇರಬೇಕಾಗಿತ್ತು ಅಷ್ಟೊಂದು ಜನ ಇವತ್ತೇ ಸೇರಿಬಿಟ್ಟು ಸ್ವಾಗತ ಕೋರಿದ್ದೀನಿ ನಮ್ಮ ರಾಜಣ್ಣ ಸಾಹೇಬರಿಗೆ. ನಾಳಿನ ಕಾರ್ಯಕ್ರಮ ನಮ್ಮ ಕೊಡಗೇನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಿರ್ತಕ್ಕಂಥ ರಕ್ಷಕ ಠಾಣೆ, ಪೊಲೀಸ್ ಠಾಣೆಯ ಉದ್ಘಾಟನಾ ಸಮಾರಂಭ. ಆ ಒಂದು ಸಮಾರಂಭಕ್ಕೆ ಮಾನ್ಯ ಗೃಹಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು ಬರ್ತಾ ಇದ್ದಾರೆ. ಯಾರಿಗಾದ್ರೂ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂದ್ರೆ ಅವರು ಆ ಕೆಲಸ ಮುಗಿಸೋವರೆಗೂ ಅವರು ಸುಮ್ಮನೆ ಇರಲ್ಲ. ಯಾಕಂದ್ರೆ ಇವತ್ತು ನೋಡ್ರಿ, ಇವತ್ತು ನಾವೆಲ್ಲರೂ ಹೋಗಿ ಕೊಡಗೇನಹಳ್ಳಿಯಲ್ಲಿ ಎಲ್ಲ ಒಂದು ಲೀಡರ್ಸ್ ಎಲ್ಲ ಹೋಗಿ 23 ಜನ ಕೇಳ್ಕೊಂಡ್ರು, ತುಂಬಾ ತೊಂದರೆ ಆಗಿತ್ತು, ರೋಡ್ ಅಗಲೀಕರಣ ಮಾಡಬೇಕು ಅಂತ. ನೋಡ್ರಿ, ಇವತ್ತು ಈ ರಸ್ತೆಗೆ ಏನ್ ಮಧುಗಿರಿಗಳಿಗೆ ಏನ್ ಮಾಡಿದಾರೆ, ಅಗಲೀಕರಣ ಮಾಡಿ ಇವತ್ತೊಂದು ಡಿವೈಡರ್ ಮಾಡಿ ಇವತ್ತು ಏನು ಲೈಟಿಂಗ್ ವ್ಯವಸ್ಥೆ ಮಾಡಿದ್ರೆ ಈ ಒಂದು ಕೊಡಗೇನಹಳ್ಳಿ ಅಂದಾನೆ ಚೇಂಜ್ ಆಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಸಿಟಿ ಆಗ್ಬೇಕು, ಸೌಂದರ್ಯ ಬೆಳಿಬೇಕು ಅಂದ್ರೆ ನಿಜವಾಗ್ಲೂ ಕೂಡ ರಸ್ತೆ ಅಗಲೀಕರಣ ಇರಬೇಕು. ಯಾವತ್ತೂ ಕೂಡ ಹಿಂಗಿದ್ದಾಗ ಏನಾಗ್ತದೆ, ಒಂದು ನಿವೇಶನಗಳು ಖರೀದಿಗಳಾಗ್ಬೋದು, ರಿಯಲ್ ಎಸ್ಟೇಟ್ ಆಗ್ಬೋದು, ವ್ಯಾಪಾರ ಆಗ್ಬೋದು, ಎಲ್ಲಾನು ಒಂದು ಸಾರ್ವಜನಿಕವಾಗಿ ನಿಜವಾಗ್ಲೂ ಕೂಡ ಒಂದು ಅನುಕೂಲ ಅಂತ ನಾವು ಈ ಸಂದರ್ಭದಲ್ಲಿ ತಿಳ್ಕೊತೀವಿ. ಯಾಕಂದ್ರೆ ಕೆಲವರು ಇವತ್ತು ತೊಂದರೆ ಆಗಿರ್ಬೋದು, ಅವರು ಕೂಡ ಅವ್ರೇನು ಸುಮ್ಮನೆ ಬಿಡಲ್ಲ, ಅವ್ರಿಗೂ ಎಲ್ಲಾನ ಒಂದು ನೆಲೆ ಒಂದು ಕಟ್ಕೊಳಕ್ಕೆ ಒಂದು ದಾರಿ ಮಾಡ್ಕೊಡ್ತಾರೆ. ಇವತ್ತು ಸ್ವಲ್ಪ ಇನ್ನು ಕಾರ್ಯಕ್ರಮಕ್ಕೆ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದೇವೇಂದ್ರಪ್ಪ, ಗೃಹ ಇಲಾಖೆ ಮುಖ್ಯ ಅಪಾರ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ, ಕೇಂದ್ರ ವಲಯ ಮಹಾನಿರ್ದೇಶಕ ಲಾಭೂರಾಮ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಭಾಗವಹಿಸಲಿದ್ದಾರೆ ಎಂದಿದ್ದಾರೆ. ಇನ್ನು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಜೆಡಿ ವೆಂಕಟೇಶ್, ಕೆಎಂಎಫ್ ಮಾಜಿ ನಿರ್ದೇಶಕ ಎಂಪಿ ಕಾಂತರಾಜು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ, ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್, ಚಂದ್ರಶೇಖರ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.